ಭಗವದ್ಗೀತಾ ಅಧ್ಯಾಯ 6 ಧ್ಯಾನಯೋಗ ಶ್ಲೋಕ 17 ಯುಕ್ತಾಹಾರವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಕನ್ನಡಾನುವಾದ. ಯುಕ್ತವಾದ ಆಹಾರ ವಿಹಾರ, ಯುಕ್ತವಾದ ಕೆಲಸ ಪ್ರಯತ್ನ, ಯುಕ್ತವಾದ ನಿದ್ರೆ ಜಾಗೃತತೆ ಹೊಂದಿದವನಿಗೆ ಯೋಗವು ದುಃಖವನ್ನು ನಾಶ ಮಾಡುತ್ತದೆ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯೋಗವು ಜೀವನದಿಂದ ದೂರ ಹೋಗುವ ಅಭ್ಯಾಸವಲ್ಲ, ಅದು ಜೀವನದೊಳಗೆ ಸಮತೋಲನವನ್ನು ತರುವ ಮಾರ್ಗ. ಆಹಾರ, ವಿಶ್ರಾಂತಿ, ಕೆಲಸ ಮತ್ತು ಜಾಗೃತಿ ಎಲ್ಲ ಒಂದೇ ಸರಿಯಾದ ಪ್ರಮಾಣದಲ್ಲಿದ್ದಾಗ ಮನಸ್ಸು ಸಹಜವಾಗಿ ಶಾಂತವಾಗುತ್ತದೆ. ಈ ಸಮತೋಲನದಿಂದ ಯೋಗವು ಕಷ್ಟಕರ ಸಾಧನೆಯಾಗಿ ಕಾಣದೆ ದುಃಖವನ್ನು ಕರಗಿಸುವ ಸಹಜ ಸ್ಥಿತಿಯಾಗುತ್ತದೆ ಎಂದು ಹೇಳುತ್ತಾರೆ.